ಎಸ್.ಎಂ. ಕೃಷ್ಣ ಆಧುನಿಕ ಬೆಂಗಳೂರಿನ ಹರಿಕಾರ, ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಮಾಡಿದವರು. ಕರ್ನಾಟಕದ ಒಟ್ಟು ಆದಾಯದ ₹1 60 ಪೈಸೆ ಇವತ್ತೇನಾದರೂ ಎಲ್ಲಿಂದಾದರೂ ಬರ್ತಾ ಇದೆ ಅಂತಂದರೆ ಅದು ಕೇವಲ ಬೆಂಗಳೂರಿನಿಂದ ಮಾತ್ರ. ಇವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದರು. IT-BT ಕ್ರಾಂತಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಅದನ್ನು ಬಹಳ ಬೇಗನೆ ಗ್ರಹಿಸಿ ಮುಂದಿನ ಜಮಾನ, ಮುಂದಿನ ಯುಗ IT-BT ಯುಗ ಅಂಥೇಳಿ ಮನನ ಮಾಡಿಕೊಂಡು ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಕೇಂದ್ರದಲ್ಲಿ ತಂದಂತಹ ಗ್ಲೋಬಲೈಸೇಷನ್ಗೆ ಬೆಂಗಳೂರನ್ನು ಓಪನ್ ಮಾಡಿಕೊಟ್ಟು ಇನ್ಫೋಸಿಸ್, ವಿಪ್ರೋದಂಥ ಭಾರತೀಯ ಕಂಪನಿಗಳು ದಿಗ್ಗಜ ಕಂಪನಿಗಳಾಗಿ ಬೆಳೆಯುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಕರ್ನಾಟಕಕ್ಕೆ ಮತ್ತು ದೇಶ ವಿದೇಶಗಳ ಗಣ್ಯಾತಿ ಗಣ್ಯರು ಮೊದಲೆಲ್ಲ ಬಂದರೆ ದೆಹಲಿಗೆ ಮಾತ್ರ ಬರ್ತಾಯಿದ್ರು, ಅವರು ಕೂಡ ಬೆಂಗಳೂರಿಗೆ ಬರಬೇಕು ಅಂತ ಮಾಡುವ ಹಾಗೆ ಮಾಡ್ದ ಎಸ್.ಎಂ. ಕೃಷ್ಣ. ಇನ್ನಿಲ್ಲ, ಕರ್ನಾಟಕದಲ್ಲಿ ನಾಯಕರ ನಾಯಕ ಎನಿಸಿಕೊಂಡಿದ್ದರು ಮಾಜಿ CM ಎಸ್.ಎಂ. ಕೃಷ್ಣ. ಯಾರ ಬಗ್ಗೆ ಕೂಡ ಕನಮನಸ್ಸಿನಲ್ಲೂ ಕೂಡ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ನಡೆಸಿಕೊಂಡವರಲ್ಲ, ಯಾರನ್ನು ಕೂಡ ಕೆಟ್ಟದಾಗಿ ಮಾತನಾಡಿಸಿದವರಲ್ಲ. ಆಧುನಿಕ ಬೆಂಗಳೂರು ಹರಿಕಾರನಿಲ್ಲದೆ ಇದೀಗ ಕರುನಾಡಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅಗಲಿದ ಧೀಮಂತ ನಾಯಕನಿಗೆ ಇಡೀ ಕರುನಾಡು, ಇಡೀ ದೇಶ ಮತ್ತು ದೇಶ ವಿದೇಶದಲ್ಲಿರುವಂತಹ ಕನ್ನಡಿಗರು ಕಂಬನಿ ಮಿಡಿದಿದ್ದಾರೆ. ಅವರ ಬಗೆಗಿನ ಒಂದು ಸ್ಪೆಷಲ್ ಮಾಹಿತಿ ನಿಮ್ಮ ಮುಂದೆ. ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಸುಕಿನ ಜಾವ 2:30 ಸುಮಾರಿಗೆ ನಿಧನರಾಗಿದ್ದಾರೆ. 93 ವರ್ಷದ ಹಿರಿಯ ನಾಯಕ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಸದಾಶಿವನಗರದ ಮನೆಯಂಗಳದಲ್ಲಿ ರಾಜಕಾರಣಿಗಳು, ಚಿತ್ರರಂಗದ ಕಲಾವಿದರು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದ್ರು. DCM DK ಶಿವಕುಮಾರ್ ಅಂತೂ ಕಣ್ಣೀರ್ ಹಾಕಿದ್ರು. ಈ ಮಂಡ್ಯದ ಒಂದು ದೊಡ್ಡ ಒಂದು ಕುಟುಂಬದಿಂದ ಬೆಳೆದು ಒಂದು ಸ್ವಾತಂತ್ರ್ಯದ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಂದು ಸೇವೆಯನ್ನು ಮಾಡಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ. ಮಾಜಿ CM ಯಡಿಯೂರಪ್ಪ, ನಟ ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ನಟಿ ರಮ್ಯಾ ಅಂತಿಮ ನಮನ ಸಲ್ಲಿಸಿದ್ರು. ಪಕ್ಷದ ಹಿರಿಯ ನಾಯಕ ಪದ್ಮವಿಭೂಷಣ ಶ್ರೀ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. ಎಸ್.ಎಂ. ಕೃಷ್ಣ ನಿಧನದ ಹಿನ್ನೆಲೆ ಇಂದಿನಿಂದ 3 ದಿನಗಳ ಕಾಲ ಶೋಕಾಚರಣೆ ಹಾಗೂ ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಬೆಳಗ್ಗೆಯೇ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಮಂಡ್ಯದ ಸೋಮನಹಳ್ಳಿಗೆ ಸ್ಥಳಾಂತರ ಮಾಡಲಾಗುತ್ತದೆ. ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ. 3 ಗಂಟೆ ಸರ್ಕಾರದ ಗೌರವದೊಂದಿಗೆ 3 ಗಂಟೆಗೆ ಅಲ್ಲಿವರೆಗೂ ಕೂಡ ನಾವು ಅವಕಾಶ ಮಾಡ್ತೀವಿ. 1 ಅವರಲ್ಲಿ ಕಂಪ್ಲೀಟ್. ಸಾಧು ಸಂತರು ಬರ್ಬೋದು, ವಿರೋಧ ಪಕ್ಷದ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು, ಎಲ್ಲ ರಂಗದ ಬರ್ಬೋದು, ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಶಾಸಕರಿಗೆಲ್ಲ ಸ್ಪೆಷಲ್ ಫ್ಲೈಟಲ್ಲಿ ಎಲ್ಲ ಕೂಡ ಅವರು ಕೂಡ ಬೆಳಗಾವಿದೆಲ್ಲ ಹೊರಟಿದ್ದಾರೆ. ಶ್ರೀಗಂಧ ಅವರೇ ಗಂಧ ರೈತರು ಬೆಳಿಬೇಕು ಅಂತ ಕೊಟ್ಟಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂತ ಒಂದು ಪದ್ಧತಿಯನ್ನ ಎಸ್.ಎಂ. ಕೃಷ್ಣ ನಿಧನಕ್ಕೆ ಪ್ರಧಾನಿ ಮೋದಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಎಸ್.ಎಂ. ಕೃಷ್ಣ ಸಮಾಜದ ಎಲ್ಲ ವರ್ಗಗಳ ಜನರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಕರ್ನಾಟಕದ CM ಆಗಿ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್.ಎಂ. ಕೃಷ್ಣ ಆಧುನಿಕ ಬೆಂಗಳೂರಿನ ಹರಿಕಾರ, ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಮಾಡಿದವರು. ಕರ್ನಾಟಕದ
ಒಟ್ಟು ಆದಾಯದ ₹1 60 ಪೈಸೆ ಇವತ್ತೇನಾದರೂ ಎಲ್ಲಿಂದಾದರೂ ಬರ್ತಾ ಇದೆ ಅಂತಂದರೆ ಅದು ಕೇವಲ ಬೆಂಗಳೂರಿನಿಂದ ಮಾತ್ರ. ಇವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದರು. IT-BT ಕ್ರಾಂತಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಅದನ್ನು ಬಹಳ ಬೇಗನೆ ಗ್ರಹಿಸಿ ಮುಂದಿನ ಯುಗ IT-BT ಯುಗ ಅಂಥೇಳಿ ಮನನ ಮಾಡಿಕೊಂಡು ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಕೇಂದ್ರದಲ್ಲಿ ತಂದಂತಹ ಗ್ಲೋಬಲೈಸೇಷನ್ಗೆ ಬೆಂಗಳೂರನ್ನು ಓಪನ್ ಮಾಡಿಕೊಟ್ಟು ಇನ್ಫೋಸಿಸ್, ವಿಪ್ರೋದಂಥ ಭಾರತೀಯ ಕಂಪನಿಗಳು ದಿಗ್ಗಜ ಕಂಪನಿಗಳಾಗಿ ಬೆಳೆಯುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಕರ್ನಾಟಕಕ್ಕೆ ಮತ್ತು ದೇಶ ವಿದೇಶಗಳ ಗಣ್ಯಾತಿ ಗಣ್ಯರು ಮೊದಲೆಲ್ಲ ಬಂದರೆ ದೆಹಲಿಗೆ ಮಾತ್ರ ಬರ್ತಾ ಇದ್ರು, ಅವರು ಕೂಡ ಬೆಂಗಳೂರಿಗೆ ಬರಬೇಕು ಅಂತ ಮಾಡುವ ಹಾಗೆ ಮಾಡ್ದ SM ಕೃಷ್ಣ. ಇನ್ನಿಲ್ಲ, ಕರ್ನಾಟಕದಲ್ಲಿ ನಾಯಕರ ನಾಯಕ ಎನಿಸಿಕೊಂಡಿದ್ದರು ಮಾಜಿ CM SM ಕೃಷ್ಣ. ಯಾರ ಬಗ್ಗೆ ಕೂಡ ಕನಮನಸ್ಸಿನಲ್ಲೂ ಕೂಡ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ನಡೆಸಿಕೊಂಡವರಲ್ಲ, ಯಾರನ್ನು ಕೂಡ ಕೆಟ್ಟದಾಗಿ ಮಾತನಾಡಿಸಿದವರಲ್ಲ. ಆಧುನಿಕ ಬೆಂಗಳೂರು ಹರಿಕಾರನಿಲ್ಲದೆ ಇದೀಗ ಕರುನಾಡಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅಗಲಿದ ಧೀಮಂತ ನಾಯಕನಿಗೆ ಇಡೀ ಕರುನಾಡು, ಇಡೀ ದೇಶ ಮತ್ತು ದೇಶ ವಿದೇಶದಲ್ಲಿರುವಂತಹ ಕನ್ನಡಿಗರು ಕಂಬನಿ ಮಿಡಿದಿದ್ದಾರೆ. ಅವರ ಬಗೆಗಿನ ಒಂದು ಸ್ಪೆಷಲ್ ಮಾಹಿತಿ ನಿಮ್ಮ ಮುಂದೆ. ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವ, ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ನಸುಕಿನ ಜಾವ 2:30 ಸುಮಾರಿಗೆ ನಿಧನರಾಗಿದ್ದಾರೆ. 93 ವರ್ಷದ ಹಿರಿಯ ನಾಯಕ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಸದಾಶಿವನಗರದ ಮನೆಯಂಗಳದಲ್ಲಿ ರಾಜಕಾರಣಿಗಳು, ಚಿತ್ರರಂಗದ ಕಲಾವಿದರು SM ಕೃಷ್ಣ ಅವರ ಅಂತಿಮ ದರ್ಶನ ಪಡೆದ್ರು. DCM DK ಶಿವಕುಮಾರ್ ಅಂತೂ ಕಣ್ಣೀರ್ ಹಾಕಿದ್ರು. ಈ ಮಂಡ್ಯದ ಒಂದು ದೊಡ್ಡ ಒಂದು ಕುಟುಂಬದಿಂದ ಬೆಳೆದು ಒಂದು ಸ್ವಾತಂತ್ರ್ಯದ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಂದು ಸೇವೆಯನ್ನು ಮಾಡಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ. ಮಾಜಿ CM ಯಡಿಯೂರಪ್ಪ, ನಟ ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ನಟಿ ರಮ್ಯಾ ಅಂತಿಮ ನಮನ ಸಲ್ಲಿಸಿದ್ರು. ಪಕ್ಷದ ಹಿರಿಯ ನಾಯಕ ಪದ್ಮವಿಭೂಷಣ ಶ್ರೀ SM ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. SM ಕೃಷ್ಣ ನಿಧನದ ಹಿನ್ನೆಲೆ ಇಂದಿನಿಂದ 3 ದಿನಗಳ ಕಾಲ ಶೋಕಾಚರಣೆ ಹಾಗೂ ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಬೆಳಗ್ಗೆಯೇ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಮಂಡ್ಯದ ಸೋಮನಹಳ್ಳಿಗೆ ಸ್ಥಳಾಂತರ ಮಾಡಲಾಗುತ್ತದೆ. ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತದೆ. 3 ಗಂಟೆ ಸರ್ಕಾರದ ಗೌರವದೊಂದಿಗೆ 3 ಗಂಟೆಗೆ ಅಲ್ಲಿವರೆಗೂ ಕೂಡ ನಾವು ಅವಕಾಶ ಮಾಡ್ತೀವಿ. 1 ಅವರಲ್ಲಿ ಕಂಪ್ಲೀಟ್. ಸಾಧು ಸಂತರು ಬರ್ಬೋದು, ವಿರೋಧ ಪಕ್ಷದ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು, ಎಲ್ಲ ರಂಗದ ಬರ್ಬೋದು, ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಶಾಸಕರಿಗೆಲ್ಲ ಸ್ಪೆಷಲ್ ಫ್ಲೈಟಲ್ಲಿ ಎಲ್ಲ ಕೂಡ ಅವರು ಕೂಡ ಬೆಳಗಾವಿದೆಲ್ಲ ಹೊರಟಿದ್ದಾರೆ. ಶ್ರೀಗಂಧ ಅವರೇ ಗಂಧ ರೈತರು ಬೆಳಿಬೇಕು ಅಂತ ಕೊಟ್ಟಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದವರು. ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ. ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ಸುಡುವಂಥ ಒಂದು ಪದ್ಧತಿಯನ್ನು ಇಟ್ಟಿದೆ. SM ಕೃಷ್ಣ ನಿಧನಕ್ಕೆ ಪ್ರಧಾನಿ ಮೋದಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. SM ಕೃಷ್ಣ ಸಮಾಜದ ಎಲ್ಲ ವರ್ಗಗಳ ಜನರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಕರ್ನಾಟಕದ CM ಆಗಿ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.